ಬಿಡುಗಡೆ ಆಯಿತು 24 ಗಂಟೆ ಒಳಗಡೆ. ಏನು ಸರ್ ಇದೆಲ್ಲ? ನಾನು ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ಇದ್ದೆ. ನಿನ್ನೆ ಇಷ್ಟೊತ್ತಿಗೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. CT ರವಿ ಅವ್ರನ್ನ, ಪ್ರೊಫೆಸರ್ ಸಂಕನೂರ್ ಅವ್ರನ್ನ, ನನ್ನನ್ನ, ಅರುಣ್ ಅವ್ರನ್ನ, ಕೇಶವ್ ಪ್ರಸಾದ್ ಅವ್ರನ್ನ, ಈ ಥರ ಅನೇಕರು ನಮ್ಮ ಶಾಸಕರನ್ನ ಎಲ್ಲ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. CT ರವಿ ಅವ್ರನ್ನ ಒಬ್ಬರನ್ನೇ ಅವ್ರ ಜೊತೆನಲ್ಲಿ ಅರುಣ್ ಇದ್ರು ಮತ್ತು ಕೇಶವ್ ಪ್ರಸಾದ್ ಇದ್ರು. ಕೇಶವ್ ಪ್ರಸಾದ್ ಅವ್ರನ್ನ ಇಳಿಸಿದ್ರು, ಅರುಣ್ ಅವ್ರನ್ನ ಕರ್ಕೊಂಡೋದ್ರು CT ರವಿ ಅವ್ರ ಜೊತೆಗೆ. ಎಲ್ಲಿ ಕರ್ಕೊಂಡೋಗ್ತೀವಿ ಅಂತ ಅರೆಸ್ಟ್ ಮಾಡಿದ್ಮೇಲೆ ಎಲ್ಲಿ ಕರ್ಕೊಂಡೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಫಸ್ಟು ನಂದಗಡ ಅಂತ ಹೇಳಿದ್ರು, ಆಮೇಲೆ ಖಾನಾಪುರ ಅಂತ ಹೇಳಿದ್ರು. ಖಾನಾಪುರದಲ್ಲಿ ಹೋಗಿ ನಾವು ನೋಡಿದಾಗ ಅಲ್ಲಿ ಇದ್ರು. ಅಲ್ಲಿಂದ FIR ಮಾಡೋಕ್ಕೆ ನಾವು ದೂರು ಕೊಡಕ್ಕೆ ಹೋದ್ರೆ FIR ಮಾಡ್ಕೊಳ್ಳಿಲ್ಲ. ಅಂದರೆ ಈ ಸರ್ಕಾರ ತನ್ನ ಮನಸೋ ಇಚ್ಛೆ ಆಡಳಿತವನ್ನೇ ನಡೆಸ್ತಾ ಇದೆ. ಸಂವಿಧಾನದ ಪ್ರಕಾರವಾಗಿ, ಕಾನೂನಿನ ಪ್ರಕಾರವಾಗಿ, ನಿಯಮಗಳ ಪ್ರಕಾರವಾಗಿ ಈ ಸರ್ಕಾರ ನಡೀತಾ ಇಲ್ಲ. ತನಗೆ ಹೆಂಗೆ ತಿಳಿಯುತ್ತೋ ಹಂಗೆ ತನ್ನ ಇಚ್ಛಾನುಸಾರ ಆಡಳಿತವನ್ನೇ ನಡೆಸ್ತಾ ಇದೆ. ಒಂದು ರೀತಿ ಸರ್ವಾಧಿಕಾರ ನಮ್ಮ ರಾಜ್ಯವನ್ನು ಮೆರಿತಾ ಇದೆ. ಅಹಂಕಾರದಿಂದ, ದರ್ಪದಿಂದ, ದೌರ್ಜನ್ಯದಿಂದ, ಸೊಕ್ಕಿನಿಂದ ಈ ಸರ್ಕಾರ ನಡೀತಾ ಇದೆ. ಜನ ಪಾಠ ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಇದಷ್ಟೇ ಅಲ್ಲದೆ ರಾತ್ರಿಯೆಲ್ಲ ಅಲ್ದಾಡಿಸಿದವರು 3 ಜಿಲ್ಲೆ, ಧಾರವಾಡ ಜಿಲ್ಲೆಗೆ ಬಂದಿದ್ದಾರೆ, ಗದಗ ಜಿಲ್ಲೆಗೆ, ಆಮೇಲೆ ನಿಮಗೆ ಹೇಳ್ತೇನೆ ಬೆಳಗಾಂ ಜಿಲ್ಲೆಯಲ್ಲಿ ಬೈಲಹೊಂಗಲ, ಕಿತ್ತೂರು, ರಾಮದುರ್ಗ, ಸೌದತ್ತಿ, ಈ ಮೇಲೆ ಗದಗ್, ಅದು ನಮ್ಮ ಗೋವಿಂದ ಕಾರಜೋಳ ಅವರ ಮುಧೋಳು, ಬಾಗಲಕೋಟೆ ಜಿಲ್ಲೆಯ ಬಾರ್ಡರ್, ಇಲ್ಲೆಲ್ಲ ಓಡಾಡಿಸೋ ಅವಶ್ಯಕತೆ ಇತ್ತು. ಕೊನೆಗೂ ಎಲ್ಲಿ ಯಾವ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು? ಬೆಳಗಾಂನಲ್ಲಿ. ಅಂದರೆ ನೀವು ಅಲ್ಲೇ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ರಾತ್ರಿ ಎಲ್ಲಾದರೂ ಉಳಿಸ್ಬಿಟ್ಟು, ನಿಮ್ಮ ಕಸ್ಟಡಿನಲ್ಲೇ ಉಳಿಸ್ಬಿಟ್ಟು, ಅವ್ರಿಗೆ ರಕ್ಷಣೆ ಕೊಟ್ಟು, ಮಲಗಿಸಿ, ಊಟ ಕೊಟ್ಟು, ಟ್ರೀಟ್ಮೆಂಟ್ ಕೊಟ್ಟು. ರಾತ್ರಿ ಟ್ರೀಟ್ಮೆಂಟ್ ಕೊಡಲಿಲ್ಲ, ತಲೆಗೆ ಏಟು ಬಿದ್ದಿದೆ, ಪೊಲೀಸರು ಹೊಡೆದಿದ್ದಾರೆ. ಅಂದರೆ ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅಮಾನುಷವಾಗಿ, ಅಕ್ರಮವಾಗಿ, ಅಸಂವಿಧಾನಾತ್ಮಕವಾಗಿ, ಪ್ರಭುತ್ವದಿಂದ ನಡೆಸ್ಕೊಳ್ತೀರಾ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಈ ಪ್ರಶ್ನೆಯನ್ನು ಮಾಡ್ತಾ ಇವತ್ತು ನಾವು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಬೆಳಗಾಂನಲ್ಲಿ ಅವರು ಇದು ನಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರೋದಿಲ್ಲ, ಇದು ಹೈಕೋರ್ಟ್ಗೆ ಹೋಗಬೇಕು ಅಂತಿದ್ದಾಗ ಹೈಕೋರ್ಟ್ ಇಂಟೀರಿಯಂ ಜಡ್ಜ್ಮೆಂಟ್ ಮಧ್ಯಂತರದ ತೀರ್ಪನ್ನು ನೀಡಿದೆ. ಮಧ್ಯಂತರದ ತೀರ್ಪೇನಿದೆ ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಕ್ರಮದ ವಿರುದ್ಧ, ಅಸಂವಿಧಾನಕ ನಡೆಯ ವಿರುದ್ಧ, ಏನು ಸರ್ವಾಧಿಕಾರದ ವಿರುದ್ಧ ಕೊಟ್ಟಿರ್ತಕ್ಕಂಥ ತೀರ್ಪು, ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಂಗ್ರೆಸ್ಸಿನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ಕಪಾಳ ಮೋಕ್ಷವನ್ನ ಮಾಡಿದೆ ಈ ತೀರ್ಪು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೌದು, ಕೊಲೆ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ 100 ಜನ ಬರೋಂಗಿರ್ಲಿಲ್ಲ. ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಬಂದ್ಬಿಟ್ಟಿದ್ರು. ಅವರು ಹೆಂಗ್ ಬಂದ್ರು, ಹೇಗೆ ಹೊರಗಡೆ ಬಿಟ್ರು? ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ 3 ಗಂಟೆ 5 ನಿಮಿಷ ನಾವು CT ರವಿ ಅವರು, ನಾನು, ಸಂಕನೂರ್ ಅವರು, ಕೇಶವ್ ಪ್ರಸಾದ್ ಎಲ್ಲ ಊಟ ಮುಗಿಸ್ಕೊಂಡು ಬಂದು ಸುವರ್ಣಸೌಧದ ಗೇಟಲ್ಲಿ ಇಳಿತಾ ಇದ್ದೀವಿ. 100 ಜನ ಕಾರಿ ಮುತ್ತಿಗೆ ಆಗ್ತಾ ಇದ್ದಾರೆ. ಯಾರು ಬಿಟ್ರು ಅವ್ರನ್ನ ಹೊರಗಡೆ? ಇದಕ್ಕೆಲ್ಲ ಯಾರ ಕಾರಣ ಅಂತೀರಿ ಸರ್? ಕಾಂಗ್ರೆಸ್ ಕಾರಣ, ಅವ್ರ ಗುಂಡಗಳ ಕಾರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರಣ. ಸರ್, ಈಗ ಅಲ್ಲಿ ಸದನದಲ್ಲಿ ರೆಕಾರ್ಡ್ ಆಗಿಲ್ಲ ಅಂದ್ರು ಸಹ ಸ್ಪೀಕರ್ ಮೇಲೆ ಒತ್ತಡ ತಂದ್ರು, CT ರವಿ ಮೇಲೆ ಕ್ರಮ ತೆಗೆದುಬೇಕು ಅಂತೇಳಿ. ನೋಡಿ, ಒತ್ತಡ ತಂದಿದ್ದಾರೆ, ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ನೀವೇನೇ ಮಾತಾಡಿದ್ರು ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬಂದು ಸ್ಪೀಕರ್ ಚೇರ್ ಮೇಲೆ ಕೂತ್ಕೊಂಡು ಪ್ರಾರಂಭ ಮಾಡಿದ ಮೇಲೆ, ಸದನದ ಕಲಾಪ ಪ್ರಾರಂಭ ಮಾಡಿದ ಮೇಲೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ನೀವೇನೇ ಕೆಮ್ಮಿದ್ರು ಕೂಡ ರೆಕಾರ್ಡ್ ಆಗುತ್ತೆ. ಅಲ್ಲಿ ಈ ತರ ಏನ್ ಮಾತಾಡಿದ್ರು ಕೂಡ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಹೆಂಗ್ ಕ್ರಮ ತೆಗೆದುಕೊಳ್ತಾರೆ? ನೀವು ಹೇಳ್ಬಿಟ್ರೆ ಕ್ರಮ ತೆಗೆದುಕೊಂಡ್ಬಿಡಕ್ಕಾಗತ್ತಾ? ರೂಲಿಂಗ್ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಹೌದು, ಅದೇ ಹೇಳ್ತಿದ್ದೀರ, ರೂಲಿಂಗ್ ಹಿಂಗೆ ಕೊಡಬೇಕು, ನಾವು ಹೆಂಗೆ ಹೇಳ್ತೀವಿ ಹಂಗೆ ನಡೆಸಬೇಕು.
ಇದೇನು ಅವತ್ತೇನು ತುರ್ತು ಪರಿಸ್ಥಿತಿಯನ್ನು ತಂದಿದ್ರು ಇಂದಿರಾ ಗಾಂಧಿ, ಇವತ್ತು ಸಿದ್ದರಾಮಯ್ಯ ಅವರು ಬೆಳಗಾವಿನ ಸುವರ್ಣಸೌಧದಲ್ಲಿ ತಂದಿರತಕ್ಕಂಥದ್ದು ಇದು ಒಂದು ರೀತಿ ತುರ್ತು ಪರಿಸ್ಥಿತಿನೇ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ. ಕಾಂಗ್ರೆಸ್ನ ಈ ರೀತಿ ವರ್ತನೆ ಏನಿದೆ, ನಡೆ ಏನಿದೆ, ಜನ ಇಷ್ಟಪಡೋದಿಲ್ಲ ಇದನ್ನ. ಇದು ಸರಿಯಾದ ಕ್ರಮ ಅಲ್ಲ, ಬಹಳ ಬೇಸರ ಆಗತ್ತೆ. ಅದರೊಳಗೂ ಕೂಡ ವಿಧಾನ ಪರಿಷತ್ನಲ್ಲಿ ತಿಳುವಳಿಕೆ ಇರ್ತಕ್ಕಂಥದ್ದು, ಮಾತಿನ ಮನೆ, ತಿಳುವಳಿಕಸ್ತರ ಮನೆ, ಅಲ್ಲೇ ಹಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜನ ಇದನ್ನೆಲ್ಲ ಇಷ್ಟಪಡೋದಿಲ್ಲ. ಇಷ್ಟೊಂದು ಕ್ರೂರವಾಗಿ ನಡೆಸ್ಕೊಳ್ಳೋದು, ಊಟ ಕೊಡದೇನೆ, ಪ್ರೀ ಪ್ಲಾನ್ ಅಂತ ಅನಿಸುತ್ತೆ, ಪೂರ್ವ ಯೋಜಿತ. ಅಂದ್ರೆ ಸಿ ಟಿ ರವಿ ಅವರು ಏನ್ ಮಾಡ್ತಿದ್ರು, ಸರ್ಕಾರವನ್ನ ತೀವ್ರವಾಗಿ ಖಂಡಿಸ್ತಾ ಇದ್ರು. ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಸರ್ಕಾರ ಪಾಪರಾಗಿದೆ, ಸರ್ಕಾರ ದಿವಾಳಿ ಆಗಿದೆ, ಹಿಂಗೆಲ್ಲ ಖಂಡಿಸ್ತಾ ಇದ್ರಲ್ಲ, ಇದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಸಂದರ್ಭನ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾಗಿ ಈ ರೀತಿ ನಡೆಸ್ಕೊಂಡಿದ್ದಾರೆ, ಇದು ಸರಿಯಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದು ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ಕಪಾಳ ಮೋಕ್ಷವನ್ನ ಮಾಡಿದೆ. ಒಂದು ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ ಚಾಟಿ ಏಟನ್ನು ಕೊಟ್ಟಿದೆ. ಇನ್ಮೇಲಾದರೂ ಕೂಡ ಸುಧಾರಿಸ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ದ್ವೇಷ ಅಂತ ಸರ್? ದ್ವೇಷ ಗೊತ್ತಿಲ್ಲ. ಈಗ ಉದಾಹರಣೆಗೆ ಅಂಬೇಡ್ಕರ್ ಅವ್ರನ್ನ ಹೆಂಗ್ ನಡೆಸ್ಕೊಂಡ್ರು ಗೊತ್ತಿದೆ ನಿಮಗೆ. ಅಂಬೇಡ್ಕರ್ ಅವ್ರನ್ನ ಹೆಂಗ್ ನಡೆಸ್ಕೊಂಡ್ರು, ಗೌರವ ಕೊಡ್ತಿರ್ಲಿಲ್ಲ. ಒಂದ್ ರೀತಿ ರಾಜಾಜಿ ಅವರು ಮತ್ತೆ ನಮ್ಮ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಿದ್ರಿಂದ ನಮ್ಮ ಸರ್ಕಾರಕ್ಕೆ ಏನು ಲಾಸ್ ಇಲ್ಲ ಅಂಥೇಳಿ ನೆಹರು ಅವರು ಅವತ್ತು ಹೇಳಿದ್ರು. ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ. ಅಂಬೇಡ್ಕರ್ ಅವರು ದೈವಾಧೀನರಾದಂಥ ಸಂದರ್ಭದಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ವಿಮಾನದಲ್ಲಿ ತನ್ನ ಅಂಬೇಡ್ಕರ್ ಅವರ ದೇಹವನ್ನು ಎತ್ಕೊಂಡು ಹೋಗೋದಕ್ಕೆ ಅಲ್ಲಿ ವಿಮಾನದ ಬಾಡಿಗೆ ಕೊಡಲಿಲ್ಲ. ಈ ತರ ಒಂದು 160-170 ಎಕರೆ ಜಾಗ ಇದೆ. ಇಂದಿರಾ ಗಾಂಧಿ ಅವರ ಶವ ಸಂಸ್ಕಾರ ಮಾಡಿದ್ದಕ್ಕೆ, ರಾಜೀವ್ ಗಾಂಧಿ ಅವರ ಶವ ಸಂಸ್ಕಾರ ಮಾಡಿದ್ದಕ್ಕೆ, ನೆಹರು ಅವರ 6 ಅಡಿ 3 ಅಡಿ ನೆಹರು ನಮ್ಮ ಅಂಬೇಡ್ಕರ್ ಅವರ ಶವ ಸಂಸ್ಕಾರ ಮಾಡಕ್ಕೆ ಜಾಗ ಕೊಡಕ್ಕಾಗ್ತಿರ್ಲಿಲ್ವಾ ದೆಹಲಿನಲ್ಲಿ? ಎಲ್ಲದಕ್ಕೊಂದು ಅಂತ್ಯ ಅಂತಿದ್ದೇ ಇರುತ್ತಲ್ಲ. ಅಂತ್ಯ ಅಂತ ಇರೋದು. ಅದಕ್ಕೆ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ, ಸರ್ಕಾರಕ್ಕೆ ಆಗಿರ್ತಕ್ಕಂಥ ಒಂದು ಸರಿಯಾದ ಕಪಾಳ ಮೋಕ್ಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.